छोड़ दो। ಆದ್ರೆ ಪೊಲೀಸ್ ಬಂದು ಅವ್ರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ ಮೇಲೆ ಅವರಿಗೆ ಪ್ರಿಯಾಂಕಾ ಮೇಲೆನೆ ಡೌಟ್ ಬರುತ್ತೆ. ಯಾಕೆ ಅಂದ್ರೆ ಇನ್ನು ಕೆಲವು ಗೋಲ್ಡ್ ದುಡ್ಡು ಮನೆಯಲ್ಲೇ ಇರುತ್ತೆ. ಪೊಲೀಸ್ ಅವರಿಗೆ ಈ ರಾಬರಿ ಸೀನ್ ನೋಡಿದ್ಮೇಲೆ ಇದು ಯಾಕೋ ಸರಿ ಅನ್ನಿಸ್ತಾ ಇರೋದಿಲ್ಲ. ಪ್ಲಸ್ ಪ್ರಿಯಾಂಕಾ ಕೊಡ್ತಾ ಇದ್ದಂತ ಸ್ಟೇಟ್ಮೆಂಟ್ ರಾಬರಿ ಅಂಡ್ ಮರ್ಡರ್ ಸೀನ್ ಜೊತೆ ಮ್ಯಾಚ್ ಆಗ್ತಾ ಇರೋದಿಲ್ಲ. ಸೊ ಪ್ರಿಯಾಂಕಾದು ಫೋನ್ ಚೆಕ್ ಮಾಡಿ ನೋಡ್ತಾರೆ. ಒಂದು ಪರ್ಸನ್ಗೆ ರಿಪೀಟೆಡ್ ಕಾಲ್ಸ್ ಹೋಗಿರುತ್ತೆ ಪ್ರಿಯಾಂಕಾ ಮೊಬೈಲ್ ಇಂದ. ಅವನ ಹೆಸರೇ ಕಮಲೇಶ್. ಇಲ್ಲಿಂದ ಸ್ಟೋರಿ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಪೊಲೀಸ್ ಅವರ ಕ್ವಶನ್ಸ್ ಹೆಚ್ಚಾಗುತ್ತೆ, ಅದಕ್ಕೆ ಉತ್ತರಗಳು ಸಿಗೋದಕ್ಕೆ ಶುರು ಆಗುತ್ತೆ. ಮತ್ತೆ ಪೊಲೀಸ್ ಸ್ಟೇಲಲ್ಲಿ ವಿಚಾರಣೆ ಮಾಡಿದ್ಮೇಲೆ ಸತ್ಯ ಆಚೆ ಬರುತ್ತೆ. ಆ ನೈಟ್ ಬಂದಿದ್ದು ಕಳ್ಳರಲ್ಲ, ಕಾಂಟ್ಯಾಕ್ಟ್ ಕಿಲ್ಲರ್ಸ್ ಅಂತ. ಮತ್ತೆ ಇದು ರಾಬರಿ ಅಲ್ಲ, ಇದು ಪಕ್ಕಾ ಪ್ಲಾನ್ ಮಾಡಿರೋ ಮರ್ಡರ್ ಅಂತ ಗೊತ್ತಾಗುತ್ತೆ. ಪ್ರಿಯಾಂಕಾ ಮತ್ತೆ ಅವಳ ಲವರ್ ಕಮಲೇಶ್ ಇಬ್ಬರು ಈ ಮರ್ಡರ್ ಅಲ್ಲಿ ಇನ್ವಾಲ್ವ್ ಅಂತ ಗೊತ್ತಾದ್ಮೇಲೆ 2 ದಿನದ ಒಳಗೆ ಕಾಂಟ್ಯಾಕ್ಟ್ ಕಿಲ್ಲರ್ಸ್ ನ ಎಲ್ಲರನ್ನು ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಈ ಕತೆ